ಇಂದು ನಿನ್ನ ಮನಸ್ಸು ಏನನ್ನೋ ಹುಡುಕುತ್ತಿದೆ. ಬಹುಶಃ ಸಂತೋಷವನ್ನು, ಶಾಂತಿಯನ್ನು, ತೃಪ್ತಿಯನ್ನು. ಪಾರ್ಥ, ನೀನು ಜೀವನದಲ್ಲಿ ಬಹಳವನ್ನು ಪಡೆಯಲು ಪ್ರಯತ್ನಿಸುತ್ತೀಯಾ? ಇನ್ನಷ್ಟು ಹಣ, ಇನ್ನಷ್ಟು ಯಶಸ್ಸು, ಇನ್ನಷ್ಟು ಗೌರವ. ನೀನು ಯೋಚಿಸುತ್ತೀಯಾ, ಇವು ಸಿಕ್ಕರೆ ನಾನು ಸಂತೋಷವಾಗುತ್ತೇನೆ. ಆದರೆ ಸತ್ಯವೇನೆಂದರೆ ನೀನು ಈಗಲೂ ಸಂತೋಷವಾಗಬಹುದು. ಪಾರ್ಥ, ನೀನು ಈಗಿರುವುದನ್ನು ಗಮನಿಸುತ್ತಿಲ್ಲ. ನಿನ್ನ ಬಳಿ ಇರುವುದನ್ನು ಮರೆತು ನೀನು ಇಲ್ಲದಿರುವುದನ್ನು ನೋಡುತ್ತಿದ್ದೀಯಾ? ಇದರಿಂದ ನಿನ್ನ ಮನಸ್ಸು ಅಸಂತೋಷವಾಗುತ್ತದೆ. ಪಾರ್ಥ, ನೀನು ಸಂತೋಷವಾಗಲು ಒಂದು ಸರಳ ಮಾರ್ಗ ಇದೆ. ಅದು ಕೃತಜ್ಞತೆ. ಪಾರ್ಥ, ಕೃತಜ್ಞತೆ ಎಂದರೇನು? ನಿನ್ನ ಜೀವನದಲ್ಲಿ ಇರುವ ಒಳ್ಳೆಯ ವಿಷಯಗಳನ್ನು ಗುರುತಿಸುವುದು, ಅವುಗಳಿಗಾಗಿ ಧನ್ಯವಾದ ಹೇಳುವುದು. ಇದನ್ನೇ ಕೃತಜ್ಞತೆ ಎಂದು ಕರೆಯುತ್ತಾರೆ. ಪಾರ್ಥ, ನೀನು ಬೆಳಿಗ್ಗೆ ಎದ್ದು ನಿನ್ನ ಉಸಿರನ್ನು ಗಮನಿಸಿದ್ದೀಯಾ? ನಿನ್ನ ದೇಹ ಆರೋಗ್ಯವಾಗಿದೆಯೇ? ನಿನ್ನ ಬಳಿ ಆಹಾರ ಇದೆಯೇ? ನಿನ್ನ ಬಳಿ ಕುಟುಂಬ ಇದೆಯೇ? ಇವು ಎಲ್ಲವೂ ನಿನ್ನ ಜೀವನದ ವರಗಳು. ಆದರೆ ನೀನು ಅವನ್ನು ಸಾಮಾನ್ಯವೆಂದು ತೆಗೆದುಕೊಳ್ಳುತ್ತೀಯಾ? ಪಾರ್ಥ, ನೀನು ಕೃತಜ್ಞತೆಯನ್ನು ಮರೆತಾಗ ನೀನು ಸಂತೋಷವನ್ನು ಕಳೆದುಕೊಳ್ಳುತ್ತೀಯಾ? ನೀನು ಕೃತಜ್ಞತೆಯನ್ನು ಅಳವಡಿಸಿಕೊಂಡಾಗ ನೀನು ಶಾಂತಿಯನ್ನು ಪಡೆಯುತ್ತೀಯಾ? ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಸಂತೋಷವು ಹೊರಗೆ ಇಲ್ಲ, ಅದು ಒಳಗೆ ಇದೆ. ಪಾರ್ಥ, ಕೃತಜ್ಞತೆ ನಿನ್ನ ಮನಸ್ಸನ್ನು ಬದಲಾಯಿಸುತ್ತದೆ. ನೀನು ಇಲ್ಲದಿರುವುದನ್ನು ನೋಡದೆ ಇರುವುದನ್ನು ನೋಡುವಂತೆ ಮಾಡುತ್ತದೆ. ನೀನು ದೂರು ಕೊಡುವುದನ್ನು ಬಿಡುತ್ತೀಯಾ? ನೀನು ಧನ್ಯವಾದ ಹೇಳಲು ಶುರು ಮಾಡುತ್ತೀಯಾ? ಪಾರ್ಥ, ನೀನು ಪ್ರತಿದಿನ 3 ವಿಷಯಗಳಿಗೆ ಧನ್ಯವಾದ ಹೇಳು. ಸಣ್ಣ ವಿಷಯಗಳಾದರೂ ಸರಿಯೇ. ನಿನ್ನ ಜೀವನ ನಿಧಾನವಾಗಿ ಬದಲಾಗುತ್ತದೆ. ನಿನ್ನ ಮನಸ್ಸು ಹಗುರವಾಗುತ್ತದೆ. ನಿನ್ನ ಹೃದಯ ಸಂತೋಷವಾಗುತ್ತದೆ. ಪಾರ್ಥ, ನೀನು ಯಾವಾಗಲೂ ಹೆಚ್ಚು ಬೇಕು ಎಂದು ಬಯಸುತ್ತೀಯಾ? ಆದರೆ ನಿಜವಾದ ಸಂತೋಷ ಇರುವುದನ್ನು ಮೆಚ್ಚಿಕೊಳ್ಳುವುದರಲ್ಲಿ ಇದೆ. ಪಾರ್ಥ, ಒಬ್ಬ ವ್ಯಕ್ತಿ ಎಲ್ಲವನ್ನೂ ಹೊಂದಿದ್ದರೂ ಕೃತಜ್ಞತೆಯಿಲ್ಲದಿದ್ದರೆ ಅವನು ದುಃಖಿಯಾಗಿರುತ್ತಾನೆ. ಮತ್ತೊಬ್ಬ ವ್ಯಕ್ತಿ ಕಡಿಮೆ ಹೊಂದಿದ್ದರೂ ಕೃತಜ್ಞತೆಯಿದ್ದರೆ ಅವನು ಸಂತೋಷವಾಗಿರುತ್ತಾನೆ. ಇದನ್ನೇ ಜೀವನದ ಸತ್ಯ. ಪಾರ್ಥ, ಕೃತಜ್ಞತೆ ನಿನ್ನ ಸಂಬಂಧಗಳನ್ನು ಸುಂದರಗೊಳಿಸುತ್ತದೆ. ನೀನು ಇತರರನ್ನು ಮೆಚ್ಚಿಕೊಳ್ಳಲು ಶುರುಮಾಡುತ್ತೀಯಾ? ನೀನು ಪ್ರೀತಿಯನ್ನು ಹಂಚುತ್ತೀಯಾ? ನಿನ್ನ ಸುತ್ತಲೂ ಸಕಾರಾತ್ಮಕ ಶಕ್ತಿ ಬರುತ್ತದೆ. ಪಾರ್ಥ, ನೀನು ಕಷ್ಟದಲ್ಲಿದ್ದರೂ ಕೂಡ ಕೃತಜ್ಞತೆಯನ್ನು ಮರೆತಬೇಡ. ಏಕೆಂದರೆ ಪ್ರತಿ ಕಷ್ಟವೂ ಒಂದು ಪಾಠ, ಪ್ರತಿ ಅನುಭವವೂ ಒಂದು ವರ. ಪಾರ್ಥ, ನೀನು ನಿನ್ನ ಜೀವನವನ್ನು ಬದಲಾಯಿಸಲು ಬಯಸಿದರೆ ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸು. ನಿನ್ನ ಬಳಿ ಇರುವುದನ್ನು ಗಮನಿಸು. ನೀನು ಆಶ್ಚರ್ಯಪಡುವೆ, ನೀನು ಈಗಲೂ ಎಷ್ಟು ಹೊಂದಿದ್ದೀಯೋ ಎಂದು. ಪಾರ್ಥ, ಇಂದು ಒಂದು ಸಣ್ಣ ಅಭ್ಯಾಸ ಮಾಡು. ನಿದ್ರೆ ಹೋಗುವ ಮೊದಲು 3 ವಿಷಯಗಳಿಗೆ ಧನ್ಯವಾದ ಹೇಳು. ನಿನ್ನ ಮನಸ್ಸು ಶಾಂತವಾಗುತ್ತದೆ. ನಿನ್ನ ಹೃದಯ ತುಂಬುತ್ತದೆ. ಪಾರ್ಥ, ನನ್ನ ಮೇಲೆ ಭರವಸೆಯಿಡು. ನೀನು ಕೃತಜ್ಞತೆಯಿಂದ ಬದುಕಿದರೆ ನಿನ್ನ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ. ನೀನು ಶಾಂತಿಯನ್ನು ಅನುಭವಿಸುತ್ತೀಯಾ? ಪಾರ್ಥ, ನೀನು ಒಬ್ಬನೇ ಅಲ್ಲ. ನಿನ್ನ ಜೀವನದ ಪ್ರತಿಯೊಂದು ವರವನ್ನೂ ನಾನು ನೋಡುತ್ತಿದ್ದೇನೆ. ನಿನ್ನ ಹೃದಯವನ್ನು ನಾನು ಅರಿತಿದ್ದೇನೆ. ನೀನು ಸಂತೋಷವಾಗಲು ಅರ್ಹನು. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯು. ಹರಿ ಓಂ.